ನೀವು ಎಲ್ಲೇನು ಮಾಡ್ತಾಯಿದ್ದೀರಾ? ಓ, ನಿಧಿನ್ ಕರ್ಕೊಂಡು ಹೋಗೋಕೆ ಬಂದ್ರಾ? ಹಾಂ. ನೋಡಿ ಹೇಗೆ ಅಳ್ತಿದ್ದಾಳೆ ಅಂತ. ಪಾಪ ಅಪ್ಪ ಅಮ್ಮ ನೆನಪಾಗಿರ್ಬೇಕು ಅವಳಿಗೆ. ಮದುವೆ ಅನ್ನೋದು ಒಂದು ಹೆಣ್ಣಿನ ಜೀವನದಲ್ಲಿ ದೊಡ್ಡ ತಿರುವೆ ಕೊಡುತ್ತೆ. ಇಂಥ ಹೊತ್ತಲ್ಲಿ ನಮ್ಮ ಕೈ ಹಿಡಿದು ನಡೆಸೋದಕ್ಕೆ ಅವರಿಬ್ರು ನಮ್ಮ ಜೊತೇಲಿರಬೇಕಿತ್ತು ಅಂತ ತುಂಬ ಅನಿಸುತ್ತೆ. ಮದುವೆ ಸಮಯದಲ್ಲಿ ನನಗೂ ಹಾಗೆ ಅನಿಸಿತ್ತು. ಬಿಡಿ, ನಾನು ಅವಳನ್ನ ಸಮಾಧಾನ ಮಾಡಿ ಕರ್ಕೊಂಡು ಬರ್ತೀನಿ, ನೀವು ಹೋಗಿರಿ. ಸರಿ. ಅಂದರೆ ಇವ್ರು ಇನ್ನೂ ವಿಡಿಯೋ ನೋಡಿಲ್ಲ ಅಂತ ಆಯಿತು. ಇದೆ, ನಿನ್ನ ಮನಸ್ಸಲ್ಲಿ ಏನು ನಡೀತಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಪ್ಪ ಅಮ್ಮ ನೆನಪಾಗ್ತಿದಾರಲ್ವಾ, ನೀನೇನು ಯೋಚನೆ ಮಾಡಬೇಡ. ಅವರ ಆಶೀರ್ವಾದ ಸದಾ ನಿನ್ನ ಮೇಲೆ ಇತ್ತೇ ಇರುತ್ತೆ. ಇದೆ, ಇಂಥ ಸಂತೋಷದ ಹೊತ್ತಲ್ಲಿ ಅಳಬಾರ್ದು. ನೋಡು, ನಾನು ನಿನ್ನ ಜೊತೆಲಿಲ್ವಾ? ನಿನ್ನ ಮುಖದಲ್ಲಿ ಸಂತೋಷ ಯಾವಾಗಲೂ ಹೀಗೆ ಇರಬೇಕು. ನಿನಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ. ನಿನ್ನ ಸುಖನೇ ನನ್ನ ಬದುಕು ಅಕ್ಕ. ಏನಾಯಿತು? ನಿತ್ಯ ವಿಡಿಯೋ ನೋಡಿಲ್ವಾ? ಇಲ್ಲ, ಆಗ್ಲಿಂದ ಪ್ರಯತ್ನ ಮಾಡ್ತಾನೆ ಇದ್ದೀನಿ. ಅವರು ಮದುವೆ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ, ಯಾರೋ ಕರೀತಾರೆ, ಮತ್ತಿನ್ನೇನೋ ಒಂದಾಗುತ್ತೆ. ಈಗ ಏನು ಮಾಡೋದು ಸರ್? ಅಂದರೆ ಇನ್ನೂ ಸತ್ಯ ಹೊರಗೆ ಬರೋಕ್ಕೆ ಕಾಲ ಕೂಡ ಬಂದಿಲ್ಲ ಅಂತ ಆಯಿತು. ಯಾವುದೇ ಕೆಲಸ ಕೈಗೂಡಬೇಕು ಅಂದರೆ ಸಮಯ ಬರಬೇಕು. ಆ ಸಮಯ ಬರದೆ ನಾವು ಏನು ಮಾಡಿದ್ರೂ ಏನೂ ಪ್ರಯೋಜನ ಇಲ್ಲ. ಅಂದರೆ ಒಂದು ಸಲ ಸಮಯ ಬರಲಿ, ಮ್ಯಾಜಿಕ್ ಆಗುತ್ತೆ. ಆದರೆ ಮುಹೂರ್ತ ಹತ್ರ ಬರ್ತಾ ಇದೆಯಲ್ಲ ಸರ್. ಮೋಡ ಕವಿದಿದೆ ಅಂದರೆ ಸೂರ್ಯ ಇಲ್ಲ ಅಂತ ಅಲ್ಲ. ನಮಗೆ ಈ ವಿಡಿಯೋ ಅನ್ನೋ ದಾರಿನ ವಿಧಿ ತೋರಿಸಿದೆ ಅಂದಮೇಲೆ ಅದು ಸರಿಯಾಗಿ ಗುರಿ ತಲುಪೋ ಕೆಲಸನೂ ವಿಧಿನೇ ಮಾಡುತ್ತೆ. ಡೋಂಟ್ ವರಿ, ಎವ್ರಿಥಿಂಗ್ ವಿಲ್ ಬಿ ಫೈನ್.